ನಮಸ್ಕಾರ ವೀಕ್ಷಕರೇ, ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ಪ್ರಪ್ರಥಮವಾಗಿ ತಲುಪಬೇಕಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸಮಾಜದಲ್ಲಿ ತಂದೆ ತಾಯಿಗಳು ಅಥವಾ ಪೋಷಕರು ಅನೇಕ ರೀತಿಯ ಸಮಸ್ಯೆಗಳನ್ನು ತಮ್ಮ ಮಕ್ಕಳಿಂದ ಎದುರಿಸ್ತಾ ಇರ್ತಾರೆ. ಆ ಸಮಸ್ಯೆಗಳು ಏನು ಅಂತಂದ್ರೆ, ತಮ್ಮ ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಆದರೆ ಉದ್ಯೋಗನೇ ಸಿಕ್ಕಿಲ್ಲ ಅಂತಕ್ಕಂಥದ್ದು ಒಂದು ವರ್ಗ. ಇನ್ನೊಂದು ವರ್ಗ, ತಮ್ಮ ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಕಡಿಮೆ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಅವರು ಸಹ ಈ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ವರ್ಗ ಈ ಸಮಸ್ಯೆಯನ್ನು ಎದುರಿಸ್ತಾ ಇರುತ್ತೆ. ಹೀಗಾಗಿ ತಂದೆ ತಾಯಿಗಳು ಒಟ್ಟಿನಲ್ಲಿ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೋಸ್ಕರವಾಗಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಬೇಕು ಅಂತಂದ್ರೆ ಈ ಮುಖ್ಯವಾಗಿ ತಮ್ಮ ಮಕ್ಕಳ ಜಾತಕವನ್ನು ತೆಗೆಸಬೇಕಾಗುತ್ತೆ. ಆ ಜಾತಕವನ್ನು ತೆಗೆಸಿ ಆ ಜಾತಕದಲ್ಲಿ ಇರ್ತಕ್ಕಂತಹ ಸೂರ್ಯ, ಬುಧ, ಗುರು ಈ ಮೂರು ಉದ್ಯೋಗ ಕಾರಕರು. ಗುರು ಪ್ರಮುಖವಾಗಿ ಉದ್ಯೋಗ ಕಾರಕನಾಗ್ತಾನೆ. ಈ ಗುರು ಪ್ರಮುಖವಾಗಿ ಎಲ್ಲಿ ಉಚ್ಚನಾಗಿದ್ದಾನೆ ಅಥವಾ ಎಲ್ಲಿ ಅವನು ಗುರು ಯಾವ ಮನೆಯಲ್ಲಿದ್ದಾನೆ ಅಂತಕ್ಕಂಥದ್ದು ಒಂದು ಮುಖ್ಯ. ಉಚ್ಚ ಸ್ಥಾನದಲ್ಲಿದ್ದಾನೆಯೇ, ನೀಚ ಸ್ಥಾನದಲ್ಲಿದ್ದಾನೆಯೇ, ಮಿತ್ರ ಕ್ಷೇತ್ರದಲ್ಲಿದ್ದಾನೆ ಅಥವಾ ಶತ್ರು ಕ್ಷೇತ್ರದಲ್ಲಿದ್ದಾನೆ ಅಂತಕ್ಕಂಥದ್ದು ಒಂದು. ಮತ್ತೆ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆಯೇ, ನೀಚ ಸ್ಥಾನದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ ಅಥವಾ ಶತ್ರು ಕ್ಷೇತ್ರದಲ್ಲಿದ್ದಾನೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಬುಧ ಯಾವ ಸ್ಥಾನದಲ್ಲಿದ್ದಾನೆ ಅಂತಕ್ಕಂಥದ್ದು ಕೂಡ ಈ ಒಂದು ಜಾತಕ ಕುಂಡಲಿಯನ್ನು ನಾವು ವಿಶ್ಲೇಷಣೆ ಮಾಡಿ ನೋಡಬೇಕಾಗುತ್ತೆ. ಈ ಎಲ್ಲ ನೋಡಿ ತಂದೆ ತಾಯಿಗಳು ಪ್ರಮುಖವಾಗಿ ಸಂಖ್ಯಾಶಾಸ್ತ್ರದಲ್ಲಿ ನ್ಯೂಮರಾಲಜಿಯಲ್ಲಿ ನಿರುದ್ಯೋಗಿ ಆಗಿರ್ತಕ್ಕಂಥ ತಮ್ಮ ಮಕ್ಕಳ ಹೆಸರಿನಲ್ಲಿರುವಂತಹ ಸಂಖ್ಯಾಬಲ ಯಾವುದು ಅಂತಕ್ಕಂಥದ್ದನ್ನು ಮೊದಲು ಚೆಕ್ ಮಾಡಬೇಕಾಗುತ್ತೆ. ಅಂದ್ರೆ ಎಷ್ಟು ಸಂಖ್ಯೆ ಇದೆ ಅಂತಕ್ಕಂಥದ್ದು ತಮ್ಮ ಮಕ್ಕಳ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಅಥವಾ ಮ್ಯಾಚಿಂಗ್ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಮೊದಲು ನೋಡಬೇಕಾಗುತ್ತೆ. ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು ಇದು. ಮತ್ತೆ ಪ್ರೊನಾಲಜಿ ಅಂತಕ್ಕಂಥದ್ದು ಒಂದು ಶಾಸ್ತ್ರ. ಇದು ಏನ್ ಹೇಳುತ್ತೆ ಅಂತಂದ್ರೆ, ತಮ್ಮ ಹೆಸರಲ್ಲಿರುವಂತಹ ಒಂದು ಪ್ರೊನೌನ್ಸಿಯೇಷನ್ ಅಂದ್ರೆ ಒಳ್ಳೆಯ ಉಚ್ಚಾರಣೆ ಇದೆಯಾ ಇಲ್ವಾ ಅಂದ್ರೆ ಒಂದು ಅರ್ಥವನ್ನ ಕೊಡುತ್ತೆ. ಅದು ಪ್ರೊನಾಲಜಿ. ಈ ಒಂದು ಒಳ್ಳೆಯ ಅರ್ಥ ಕೊಡುವಂತಹ ಹೆಸರು ತಮ್ಮ ಹೆಸರಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದ್ಸಲ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಗ್ರಾಫ್ ಅಂದ್ರೆ ತನ್ನ ಹೆಸರಿನಲ್ಲಿರುವಂತಹ ಅಕ್ಷರ, ಮೊದಲನೇ ಅಕ್ಷರ ಮತ್ತು ಕೊನೆಯ ಅಕ್ಷರಕ್ಕೂ ಸಂಬಂಧ ಹೇಗಿದೆ, ಕಾಂಪೌಂಡ್ ನಂಬರ್ ಏನಿದೆ ಅಂತಕ್ಕಂಥದ್ದು ನಾವು ಮೊದಲು ನೋಡ್ಬೇಕಾಗುತ್ತೆ. ಜೊತೆಗೆ ಸಿಗ್ನೇಚರ್, ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥದ್ದು ತನ್ನ ಹೆಸರಿನಿಂದ. ಆ ಹೆಸರು ಒಳ್ಳೆಯ ಪ್ರಸಿದ್ಧಿಗೆ ಬರಬೇಕು ಅಥವಾ ಗುರ್ತಾಗಬೇಕು ಅಂತಂದ್ರೆ ಸಿಗ್ನೇಚರ್ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಅವಶ್ಯಕತೆ. ಯಾಕಂತಂದ್ರೆ ಮನುಷ್ಯ ಅಲ್ಲಿ ಇದಾನೆ ಅಂತ ಓಕೆ, ಆದ್ರೆ ಅವನು ಸಿಗ್ನೇಚರ್ ಮಾಡಿದ್ರೆ ಎಲ್ಲಾ ದಾಖಲೆಗಳಿಗೂ ಒಂದು ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಸಿಗ್ನೇಚರಾಲಜಿ ಸಹ ಬಹಳ ಪ್ರಮುಖವಾದದ್ದು. ಆದ್ದರಿಂದ ಯಾವುದೇ ತನ್ನ ಪೋಷಕರು ತಮ್ಮ ಮಕ್ಕಳು ಚೆನ್ನಾಗಿ ಉದ್ಯೋಗವನ್ನು ಮಾಡಬೇಕು ಅಂತಂದ್ರೆ ತಮ್ಮ ಹೆಸರಿನಲ್ಲಿರ್ತಕ್ಕಂಥ ಸಂಖ್ಯಾಬಲ ಡೇಟ್ ಆಫ್ ಬರ್ತ್ಗೆ ಮ್ಯಾಚಿಂಗ್ ಆಗಿದೆಯಾ ಅಥವಾ ಇಲ್ವಾ ಎನ್ನುವಂತಹ ವಿಚಾರವನ್ನು ಜ್ಯೋತಿಷಿಗಳ ಹತ್ರ ಹೋಗ್ಬಿಟ್ಟು ಆ ಒಂದು ಜಾತಕವನ್ನು ವಿಮರ್ಶೆ ಮಾಡಿಸಿ ತಮ್ಮ ಮಕ್ಕಳ ಸಮಸ್ಯೆಗಳು ಏನು ಅಂತಂದು ಅರ್ಥ ಮಾಡಿಕೊಂಡು ಮುಂದೆ ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ ಆ ಮಕ್ಕಳ ಹೆಸರನ್ನ ಈ ಒಂದು ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಮ್ಯಾಚಿಂಗ್ ಮಾಡಿಕೊಂಡು ಅವರ ಹೆಸರನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ, ಈ ಎಲ್ಲಾ ಶಾಸ್ತ್ರಗಳನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗಿದ್ದೆ ಆದರೆ ಆ ಒಂದು ನಿರುದ್ಯೋಗ ಸಮಸ್ಯೆ ಖಂಡಿತವಾಗ್ಲೂ ಬಗೆಹರಿಯುತ್ತೆ ಅಂತಂದು ನಾನು ಈ ಒಂದು ಉದಾಹರಣೆ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ.